ಇವತ್ತು ನಾವೇನಿಲ್ಲಿ ಅಡ್ಗಲ್ ಗ್ರಾಮಕ್ಕೆ ಬಂದಿದ್ದೀವಿ. ರಮೇಶ್ ಕುಮಾರ್ ಅವರ ತೋಟದ ಸರ್ವೆ ಕಾರ್ಯ ಇದೆ ಅಂತ ಡಿ ಸಿ ಎಫ್ ಅವರು ರಮೇಶ್ ಕುಮಾರ್ ಅವರಿಗೆ ಎಲ್ರಿಗೂ ಸೇರಿ ಒಂದು ನೋಟಿಸ್ ಕೊಟ್ಟಿದ್ದರು. ರಮೇಶ್ ಕುಮಾರ್ ಅವರು ನಿನ್ನೆ ಹೈದ್ರಾಬಾದ್ಗೆ ಹೋದರು. ನಾವು ಅವ್ರನ್ನ ಕೇಳಿದ್ವಿ ನೆನೇನು ಏನು ಇದು ಅಂತ. ಇವ್ರು ಕೊಡೋಕ್ಕೆ ನನಗೆ ಬರೋದೇ ಇಲ್ಲ ನೋಟಿಸು, ಕಾನೂನು ಬಾಹಿರವಾಗಿ ಇವ್ರು ಕೊಟ್ಟಿರ್ತಕ್ಕಂಥದ್ದು. ನಾನು ಅರಣ್ಯ ಇಲಾಖೆ ಮೇಲೆ ದಾವೆ ಹಾಕಿದ್ದೀನಿ, ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ. ಅಲ್ಲಿ ಕೇಸ್ ನನಗೂ ಅವರಿಬ್ಬರು ಮಧ್ಯೆ ಕೇಸ್ ನೋಡಿ. ಆವಾಗ ಇವ್ರು ನನ್ನ ನೋಟಿಸ್ ಕೊಡೋಕ್ಕೆ ಹೆಂಗೆ ಬರ್ತದೆ, ಕೊಡೋಕ್ಕೆ ಬರೋದೇ ಇಲ್ಲ. 2ನೇ ತಾರೀಕು ಸರಿಯಾಗಿ ಡಿ ಸಿ ಅವ್ರಿಗೆ ನಾನೆಲ್ಲ ಮಾತಾಡಿದ್ದೀನಿ. ಅವ್ರ ಕಡೆಯಿಂದ ನನಗೆ ನೋಟಿಸ್ ಬರಬೇಕಾಗಿದೆ, ನಾನೇ ಖುದ್ದು ಮಾಡಿಸ್ತೀನಿ. ನೀವು ದಯವಿಟ್ಟು ಯಾರು ನಮ್ಮ ಕಾರ್ಯಕರ್ತರಾಗಲಿ ಇನ್ನೊಬ್ಬರಾಗಲಿ ಬೇರೆ ಯಾರೇ ಆಗಲಿ ನೀವು ನಾಯಕರು ಸ್ಥಳಕ್ಕೆ ಹೋಗಬಾರ್ದು ಅಂತ ನಮ್ಮನ್ನೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ ರಮೇಶ್ ಕುಮಾರ್ ಅವರು. ಅದರಿಂದ ನಾವು ಇಲ್ಲೇ ನಿಂತುಬಿಟ್ವಿ. ಸುಮಾರು ಜನ ವಾಪಸ್ ಕಳಿಸ್ಬಿಟ್ವಿ, ಯಾರು ಹೋಗ್ಬೇಡ ಹೋಗ್ರಿ ಅಂತ. ಯಾಕೆಂದರೆ ಸುಮ್ಮನೆ ಅದೇ ಒಂದು ಆಗಲಿ ಅವ್ರ ಹೆಸರಿಗೆ ಮಸಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾಯ್ತಾ ಇದ್ದಾರೆ. ಇವತ್ತೇನು ಡಿ ಸಿ ಎಫ್ ಹೇಳ್ಕೊಂಡವರು ತಮ್ಮ ತಂಡದೊಂದಿಗೆ ಅಲ್ಲಿಗೆ ಸರ್ವೆಗೆ ಬಂದಿಲ್ಲ, ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ರಮೇಶ್ ಕುಮಾರ್ ತೋಟಕ್ಕೆ. ಅವರು ಇವ್ರಿಗೆ ನೋಟಿಸ್ ನೀಡೋ ಅಧಿಕಾರನೇ ಇಲ್ಲ. ಕಂದಾಯ ಇಲಾಖೆಯ ವಿಭಾಗಾಧಿಕಾರಿಗಳು ಬೆಂಗಳೂರಿನಿಂದ ರಾಜ್ಯ ಸರ್ಕಾರದಿಂದ ಡಿ ಸಿ ಅವ್ರಿಗೆ ಪತ್ರನೇ ಬರೆದಿದ್ದಾರೆ. ಅವರಿಗೆ ನೋಟಿಸ್ ನೀಡೋಕ್ಕೆ ಅಧಿಕಾರ ಇರೋದಿಲ್ಲ. ಅವ್ರ ನೋಟಿಸ್ಗೆ ನಾವು ಜವಾಬ್ ಕೊಟ್ಟು ಹೋಗಬಾರ್ದು, ಅದು ಕಾನೂನು ಬಾಹಿರ ಅಂತಲೇ ಹೇಳಿದ್ದಾರೆ ಸ್ಪಷ್ಟವಾಗಿ. ಹಂಗಿದ್ದಾಗ ಇವ್ರು ಬರ್ತಾ ಇರ್ತಕ್ಕಂಥದ್ದು ದುರುದ್ದೇಶಪೂರಿತವಾಗಿ ರಾಜಕೀಯ ಪ್ರೇರಿತರಾಗಿ ಇವ್ರ ಹಿಂದೆ ಬಲಾಢ್ಯ ಕೈಗಳು ಇವರನ್ನು ಈ ಕೆಲಸ ಮಾಡಿಸ್ತಾ ಇದ್ದಾವೆ. ಅವ್ರ ಮನಸ್ಸಲ್ಲೂ ದುರುದ್ದೇಶ ಇದೆ. ಅವ್ರು ಆಲ್ರೆಡಿ ರೈತ ವಿರೋಧಿಗಳು. ರಮೇಶ್ ಕುಮಾರ್ ಒಬ್ಬ ದೊಡ್ಡ ರೈತರು ಅಂದರೆ ಅವ್ರಿಗೆ ಒಂಥರ ಭೂತ ಕಾಣಿಸ್ದಂಗೆ ಅವ್ರಿಗೆ ಆಗ್ತದೆ ಇಟ್ಕೊಂಡು ಸಾಹೇಬ್ರಿಗೆ. ಅವ್ರಿಗೆ ಕಾರಣದ ಕೈಗಳು ಅಂದರೆ ಮೊನ್ನೆಲ್ಲ ಕುಮಾರಸ್ವಾಮಿ ಎಲ್ಲ ಬಂದು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರಲ್ಲ ಕೋಲಾರದಲ್ಲಿ, ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಬೇರೆಯವರೆಲ್ಲ. ಇನ್ನು ಅವರೇ ಕಾಣದ ಕೈಗಳು ಅಂದರೆ ಇನ್ನು BJP JDS ನವರೇ. BJP ಅವ್ರಿಗಿಂತ ಇವರೇ ಮುಖ್ಯ. ಅವ್ರಿಗೇನು ಅಂತಂದರೆ ಇವರು ಜಮೀನು ಪರ್ಚೇಸ್ ಮಾಡ್ಕೊಂಡಿರೋದು ಇಡೀ ಜನಕ್ಕೆಲ್ಲ ಗೊತ್ತಿದೆ. ಜಮೀನು ಕೊಂಡ್ಕೊಂಡಿರ್ತಕ್ಕಂಥ ರಮೇಶ್ ಕುಮಾರ್ ಇದರಲ್ಲಿ ಇವರು ಪಿತ್ರಾಜ್ ಜಾಸ್ತಿ ಏನಿಲ್ಲ, ಅದರಲ್ಲಿ ಕೊಂಡ್ಕೊಂಡಿರ್ತಕ್ಕಂಥದ್ದು ಎಲ್ಲರ ಹತ್ರನೂ. ಇವ್ರಿಗೇನು ಅದರಲ್ಲಿ ಮಂಜೂರಾಗಿರೋ ಜಮೀನು ಅಲ್ಲ, ಒತ್ತುವರಿನೂ ಇಲ್ಲ. ಅವರೇ ಪತ್ರ ಬರೆದು ನಾನು ಜಮೀನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ, ಪಕ್ಕದಲ್ಲಿ ಗೋಮಾಳ ಅರಣ್ಯಾಲಯ ಇದೆ, ನನಗೆ ನೀವು ದಯಮಾಡಿ ಅಳತೆ ಮಾಡಿ ನಾನು ಕಾಂಪೌಂಡ್ ಮಾಡ್ಕೋಬೇಕು ಅಂತ ಅವರೇ ಕೊಟ್ಟು ಅಳತೆ ಮಾಡಿಸ್ಕೊಂಡ್ರು. ಆಮೇಲೆ ಫಾರೆಸ್ಟ್ನವರು ಬಂದಾಗ ಅವರು ಅಬ್ಜೆಕ್ಷನ್ ಮಾಡಿದ್ಮೇಲೆ ಇವರು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು. ಹೈಕೋರ್ಟ್ ಡೈರೆಕ್ಷನ್ ಕೊಡ್ತು, ಡಿ ಸಿ ಅವರು DDLR ಇವರೆಲ್ಲ ಇದ್ಬಿಟ್ಟು ವಿತ್ ಫಾರೆಸ್ಟ್ನವರು ಎಲ್ಲ ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಡಬೇಕು ಅಂತ DK ರವಿ ಅವರು ಇದ್ದಾಗಲೇ ಒಂದು ಹೈಕೋರ್ಟ್ ಆದೇಶದ ಮೇಲೆ DK ರವಿ ಅವರು ಇಡೀ ಅವರೆಲ್ಲ ಇಲಾಖೆಗಳೇನಿದಾವೆ ADLR DDLR ಈ ಫಾರೆಸ್ಟ್ನವರು ಎಲ್ಲ ಬಂದು ಸರ್ವೆ ಮಾಡಿದ್ರು. ಸರ್ವೆ ಮಾಡಿದಾಗ ಅಲ್ಲಿ ಸ್ಪಾಟಲ್ಲಿ DK ರವಿ ಅವರು ಬರ್ಕೊಂಡು ಇವ್ರನ್ನೂ ಕೇಳಿದ್ರು, ಓದಿಸಿ ಹೇಳಿಸಿ ಸರಿಯಾಗಿದೆ ಅಂತ ಅಲ್ಲೇ ಬರೆದು ಅವ್ರ ಮುಂದೆನೇ ಅದಕ್ಕೆ DK ರವಿ ಅವರು DCR ಆಗಿದೆ, ಅವ್ರದ್ದು ಒಂದು ಸಿಗ್ನೇಚರು, DCF ಅವ್ರದ್ದು ಸಿಗ್ನೇಚರು, DDLR ಸಿಗ್ನೇಚರು, ಈ ಫಾರೆಸ್ಟ್ ಮಾಡಿ ರಮೇಶ್ ಕುಮಾರ್ಗೂ ಸಹಿ ಮಾಡಿ ಕೊಟ್ಟರು. ಏನಂತ, ನಮ್ಮ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ಅಂತ ಅವ್ರು ಬರ್ಕೊಟ್ಟಿರ್ತಿದೆ. ಅದು ರಮೇಶ್ ಕುಮಾರ್ ಹತ್ರ ಅದು ಕೋರ್ಟಲ್ಲಿದೆ. ಅವ್ರು ಯಾವ ಸಬ್ಮಿಟ್ ಮಾಡಬೇಕು ಕೋರ್ಟ್ಗೆ ಮಾಡ್ಕೊಳ್ತಾರೆ, ಅದು ಅವ್ರನ್ನ ಕೇಳಬೇಕು. ಅವರು ಬರ್ತಾರೆ 2ನೇ ತಾರೀಕಿದ್ದಾಗ ನೀವು ಕೇಳಿದ್ರೆ ಅವರು ಹೇಳ್ತಾರೆ. ಕ್ಲೀನಾಗಿ ಫಾರೆಸ್ಟ್ ಆಫೀಸರ್ಸ್ ಬರ್ಕೊಟ್ಟಿದ್ದಾರೆ ಇವ್ರಿಗೆ DC ಅವ್ರ ಮುಂದೆನೇ, ನಮ್ಮಲ್ಲಿ ಯಾವ ದಾಖಲೆಗಳು ನಮ್ಮಲ್ಲಿ ಇಲ್ಲ ಅಂತ. ಆ ಸ್ಟೇಟ್ಮೆಂಟನ್ನೇ ಆ ಹೇಳಿಕೆಯನ್ನು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು. ಇವರು ತರಾತುರಿಯಾಗಿ DC ಅವರು ಇದು ಮಾಡ್ದಿರ, DDLR ಕೊಡ್ದಿರ, ಇವರೇ ಕೊಟ್ಟು ನೋಟಿಸ್ ಕೊಟ್ಟು ಬಂದಿರತಕ್ಕಂಥದ್ದು. ಅವ್ರಿಗಿರೋಕ್ಕಾಗ್ದಿರ ಇದೊಂದು ರಾಜಕೀಯ ಪ್ರೇರಿತ ರೈತ ವಿರೋಧಿ ಧೋರಣೆ ಇವೆರಡರಿಂದ ಬಂದಿದ್ದಾರೆ. ಬಹಳ ತಪ್ಪಿದು, ಕಾನೂನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು. ಯಾರ ಮೇಲೆ ನಾವು ಕೇಸ್ ಹಾಕಿದ್ದೀವೋ ಕೋರ್ಟಲ್ಲಿ ಅವರೇ ನೋಟಿಸ್ ಕೊಡೋಕ್ಕೆ ಅವ್ರಿಗೇನಿದೆ ಅಧಿಕಾರ, ಇದು ಸ್ಪಷ್ಟವಾಗಿ ಜನತೆಗೆ ಅರ್ಥ ಆಗಬೇಕು. 2ನೇ ತಾರೀಕು 3ನೇ ತಾರೀಕು ಯಾವಾಗಲೂ ಆಗಲಿ ನಾವು ಕೂಡ ಕಾಯ್ತಾ ಇರ್ತಕ್ಕಂದರೆ ನಿಷ್ಪಕ್ಷಪಾತವಾಗಿ ಸರ್ವೆ ಆಗಬೇಕು. ಎಲ್ಲ ಇಲಾಖೆಗಳು ಬಂದು ಮತ್ತೊಮ್ಮೆ ಬೇಕಾದ ಸರ್ವೆ ಆಗಲಿ. ಒಂದು ಸಾರಿ ಆಗಿಬಿಟ್ಟಿದೆ ಮತ್ತೆ ಆಗಬಾರ್ದು ಅಂತ ನಮ್ದು ಯಾರ್ದು ಇದರಲ್ಲಿಲ್ಲ. ರಮೇಶ್ ಕುಮಾರ್ ಅವ್ರದ್ದು ಕೂಡ ಆ ಉದ್ದೇಶ ಇಲ್ಲ. ಸರ್ವೆನೇ ಆಗಲಿ, ನೀನೇ ಬಂದು ನಿನಗೂ ವ್ಯಾಜ್ಯ ಇರೋ ಹೆಂಗೆ ಸರ್ವೆ ಮಾಡ್ತೀಯಾ ಅಂತ ಅವ್ರು ಒಂದು ತಕರಾರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. 2ನೇ ತಾರೀಕು ಇದಕ್ಕೆ ಅವರೇ ಮಾತಾಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಆವತ್ತು ತಾವು ಮಾಧ್ಯಮ ಪ್ರತಿನಿಧಿಗಳು ಎಲ್ಲರೂ ಬರ್ತೀರಿ, ಅವರು ಇರ್ತಾರೆ. ಸರ್ವೆ ಆಗಲಿ, ಒತ್ತುವರಿ ಇದ್ದರೆ ತೆರವು ಆಗೇ ಆಗಲಿ, ಅದ್ರ ಯಾರೇನು ಅಭ್ಯಂತರ ಇಲ್ಲ. ಕಾನೂನಿಗೆ ಯಾರು ಅತೀತರು ಕೂಡ ಅಲ್ಲ. ದುರುದ್ದೇಶಪೂರಿತವಾಗಿ ಅವ್ರ ಹೆಸರು ಎಷ್ಟು ಕೆಡಿಸ್ಬೇಕೋ. ಈಗಾಗಲೇ ಅವರು ಸೋತು ಮನೆಯಲ್ಲಿದ್ದರೂ ಕೂಡ ಇವ್ರಿಗೆ ಸಮಾಧಾನ ಆಗ್ತಾಯಿಲ್ಲ. ಸರ್ಕಾರದಲ್ಲಿದ್ದಾರೆ ಪ್ರಭಾವಿಗಳು, ಸರ್ಕಾರದ ಪ್ರಭಾವಿಗಳು ಅಂತ ನೀವು ಕೇಂದ್ರ ಸರ್ಕಾರ ನಿಮ್ಮ ಕೈಲಿ ಇಟ್ಕೊಂಡು ನೀವು ಇವಾಗ ಈ ಕೆಲಸ ಮಾಡಿಸ್ತಾ ಇದ್ದೀರಿ. ರೈತ ಬದುಕೋದಕ್ಕೆ ನಿಮಗೂ ಗೊತ್ತಿದೆ, ಅವ್ರು ಕೊಂಡ್ಕೊಂಡ್ರೆ ಭೂಮಿ ಅಂತ ಎಲ್ರಿಗೂ ಗೊತ್ತಿದೆ. ಅವ್ರಿಗೆ ಆಗಿರೋದೇನೋ ಮಂಜೂರುದಾರರಿಗೆ ಏನೋ ಆಗಿಲ್ಲ, ಸರಿಯಾಗಿ ಆಗಿಲ್ಲ, ಅದೇನೋ ಫಾರೆಸ್ಟಿಂದ ಆಗಿದ್ದರೆ ಅದನ್ನು ವಜಾ ಮಾಡಲಿ, ನಮ್ಮದೇನು ಯಾರ್ದು ಏನು ಅಭ್ಯಂತರ ಇಲ್ಲ. ರಮೇಶ್ ಕುಮಾರ್ ಸಾಹೇಬ್ರು ಕೂಡ ಇದರಲ್ಲಿ ಅಭ್ಯಂತರ ಇಲ್ಲ. ಯೂರಾಲಜಿ
ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.